ಮ್ಯಾಪಿಂಗ್ ಆಗಿದೆ ಅಂತಂದರೆ ಈಗ ಕೆಲವು ವೋಟರ್ಸ್ ಏನಾಗಿದೆ ಸರ್ ಇಲ್ಲೂ ಇದ್ದಾರೆ. ನಾಟ್ ಆಫ್ ವಿತ್ ದ ಎ ಸಿ, ನಾಟ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ನಾಟ್ ಇನ್ ದ ಸೇಮ್ ಹೂ ಆರ್ ಔಟ್ ಆಫ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಹೂ ಆರ್ ಇನ್ ಅದರ್ ಸ್ಟೇಟ್ಸ್. ಫಾರ್ ಎಕ್ಸಾಂಪಲ್ ತೆಲಂಗಾಣ ಇದ್ದಾರೆ, ಜೈರಾಬಾದ್ ಇದ್ದಾರೆ. ಬಿಕಾಸ್ ದಿಸ್ ಬೀಯಿಂಗ್ ಎ ಬಾರ್ಡರ್ ಏರಿಯಾ, ದ ವೋಟರ್ಸ್ ಆರ್ ಲೈಕ್ ಸಮ್ ಪೀಪಲ್ ಆರ್ ಇನ್ ಜೈರಾಬಾದ್, ಇಲ್ಲಿ ಕಂಗ್ಟಿ ಅಂತ ಪಕ್ಕದಲ್ಲಿದೆ ಇಲ್ಲಿ ತೆಲಂಗಾಣದಲ್ಲಿ. ಆಮೇಲೆ ಫ್ಯೂ ವೋಟರ್ಸ್, ಫಾರ್ ಎಕ್ಸಾಂಪಲ್ ಅಳಿಯಂಬೂರು ಅಂತ ಇಲ್ಲೊಂದು ವಿಲೇಜ್ ಇದೆ, ಇದೇ ಎ ಸಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಂಬರ್ 50 ಅಲ್ಲಿಂದ ಒಂದು 300 ಪ್ರತಿ ಸತಿ ಅವ್ರ ಮನೇನೂ ಇಲ್ಲ ಇಲ್ಲಿ. ಒನ್ ಸಿಂಗಲ್ ಹೌಸ್ ಇಸ್ ನಾಟ್ ದೇರ್. ವೆನ್ ಎಲೆಕ್ಷನ್ ಇಸ್ ದೇರ್, ದಟ್ ಡೇ ದೇ ವಿಲ್ ಕಮ್ ಇನ್ ದ ಬಸ್, 300 ವೋಟರ್ಸ್, ದೇ ವಿಲ್ ವೋಟ್ ಅಂಡ್ ಗೋ ಬ್ಯಾಕ್. ಒಂದು. ಎರಡನೇದು, ಲಾಸ್ಟ್ ಎಲೆಕ್ಷನ್ಸ್ ಆಲ್ಸೋ ಐ ಹ್ಯಾಡ್ ಕಂಪ್ಲೇಂಟ್ ಅಬೌಟ್ ದಿಸ್ ರಿಗಾರ್ಡಿಂಗ್ ದಿಸ್ ಸರ್. ಡೆತ್ ಆಗಿರ್ತಾರೆ ಸರ್. ಈಗ ನಾನು ಸುಮಾರು ಫೈಂಡ್ ಔಟ್ ಮಾಡಿ ನಿಮ್ಗೆ ಸಬ್ಮಿಟ್ ಮಾಡ್ತೀನಿ. ನಾನೊಂದು 3,000-4,000 ಡೆತ್ ತಂದು ನಿಮ್ಮ ಜೊತೆ ಅದನ್ನು ಕೂಡ ಕೊಡ್ತೀನಿ. I'm not talking unauthorized. With authorized documents in my hand, I'm speaking about this. I will submit the same to your kind self also. We need to introspect and see. Let this intensive care be really intensive and take appropriate action regarding this. And like as you said, any ineligible voter should not be there, but any eligible voter should not be missed. That is the contention of this system, what we are doing it. ಈಗ ಹೈದರಾಬಾದಿಂದ ಅಲ್ಲಿ ಮ್ಯಾಪಿಂಗ್ ಆಗಿರ್ತಾರೆ, ಅದನ್ನ ಹೇಗೆ ಮಾಡ್ತೀರಿ ಅಂತ ನನ್ನೊಂದು ಪ್ರಶ್ನೆ ಸರ್. ಫಸ್ಟ್ ಕ್ವಶನ್. ಓಕೆ ಸರ್, ಈಗ ಇದರಲ್ಲಿ ಏನಿದೆ ಅಂದರೆ ಈಗ ನಾವು ಏನು ವೋಟರ್ ಲಿಸ್ಟ್ ಕೊಡ್ತಾ ಇದ್ದೀವಿ, ಈ 2026 ವೋಟರ್ ಲಿಸ್ಟಲ್ಲಿ ಯಾರ ಹೆಸರಿದೆ ಇವ್ರಿಗಷ್ಟೇ ನಾವು ಫಾರ್ಮ್ ಕೊಡ್ತೀವಿ ಸರ್. ಸೊ ಅದರಲ್ಲಿ ಅವ್ರ ಮನೆಯಲ್ಲಿ ಅವರು ಇಲ್ಲೇ ಬಂದು ಇಲ್ಲೇ ಇದ್ದರೆ ಅವ್ರು ಸೈನ್ ಮಾಡಿಕೊಟ್ರೆ ನಾವು ಅದನ್ನು ತೊಗೊಂಡು ಅಪ್ಲೋಡ್ ಮಾಡ್ತೀವಿ. ಇನ್ ಕೇಸ್ ಅವ್ರದ್ದು ಬೇರೆ ಕಡೆ ಇದ್ದರೆ ಅವ್ರ ಫಾರ್ಮು ವಾಪಸ್ ಬರೋದಿಲ್ಲ. ಸೊ ಆಟೋಮೆಟಿಕ್ಲಿ ಡ್ರಾಫ್ಟ್ ರೋಡಲ್ಲಿ ಅವ್ರ ಹೆಸರು ಬರೋದಿಲ್ಲ. ಆಮೇಲೆ ಡಿಕ್ಲರೇಷನ್ ಸ್ಪಷ್ಟವಾಗಿ ನಾವು ತೊಗೊಳ್ತಾ ಇದ್ದೀವಿ ಸರ್. ಅದರಲ್ಲಿ ಇದ್ದರೆ ನಂದು ಒಂದೇ ಇದರಲ್ಲಿ ಹೆಸರಿದೆ ಅನ್ನೋದನ್ನು. ಸೊ ಇದಾದ ಮೇಲೂ ನಾವು ಅಬ್ಜೆಕ್ಷನ್ ಪೀರಿಯಡ್ 1 ಮಂತ್ ಟೈಮ್ ಇದೆ. ಸೊ ಆ ಸಂದರ್ಭದಲ್ಲಿ ನಾವು ವೆರಿಫೈ ಮಾಡ್ತೀವಿ ಸರ್. ಮತ್ತು ಪಬ್ಲಿಕ್ ಕಡೆ ಏನು ಅಬ್ಜೆಕ್ಷನ್ಸ್ ಬರ್ತವೆ, ಮತ್ತು ನಮ್ಮಲ್ಲಿ ಏನು ನಮ್ಮ ಸಾಫ್ಟ್ವೇರಲ್ಲಿ ಏನು ಡೂಪ್ಲಿಕೇಟ್ ಅಂತ ಡಿಸ್ಪ್ಲೇ ಮಾಡುತ್ತೆ, ಎಲ್ಲರೂ ಪರಿಶೀಲನೆ ಮಾಡಿ ERO ಅವರು ಅದಕ್ಕೆ ವೆರಿಫೈ ಮಾಡಿ ಆರ್ಡರ್ ಪಾಸ್ ಮಾಡಿ ಸರ್. ದಿಸ್ ಇಸ್ ಒನ್ ಥಿಂಗ್ ಸರ್. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥದ್ದು ವಿತ್ ಇನ್ ದ ಪಾರ್ಟ್. ಐ ಹ್ಯಾವ್ ಎನ್, ನಂದು ಒಂದು ಮಾಧವನಗರದಲ್ಲಿ ಮನೆ ಇದೆ. ಐ ಹ್ಯಾವ್ ಎನ್ ವೋಟರ್ ಐಡಿ ಇದೆ. ಐ ಹ್ಯಾವ್ ಒನ್ ಮೋರ್ ಹೌಸ್ ಇನ್ ವಿದ್ಯಾನಗರ್. ಅಲ್ಲೂ ನನ್ನ ಎಪಿಕ್ ನಂಬರ್ ಅಡ್ರೆಸ್ ಚೇಂಜ್ ಇರೋದಕ್ಕೆ ಅಲ್ಲೊಂದು ಎಪಿಕ್ ನಂಬರ್ ಇದೆ, ಇಲ್ಲೊಂದು ಎಪಿಕ್ ನಂಬರ್ ಇದೆ. ಆ ಎಕ್ಸಾಂಪಲ್ ಕೂಡ ಒಂದು 200 ತಂದಿದ್ದೀನಿ ಸರ್. ಅದೊಂದು 200 ತಂದಿದ್ದೀನಿ. ಆ ಥರ ನಿಮಗೆ 19,000 ಕೊಡ್ತೀನಿ ಸರ್. ದಟ್ ಮೈ ಪೀಪಲ್ ಆರ್ ವರ್ಕಿಂಗ್, ಮೈ ಸಿಸ್ಟಮ್ ಇಸ್ ವರ್ಕಿಂಗ್, ಹಾಫ್ ಆಫ್ ದಮ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಆಗಿರೋದು ಆ್ಯಂಡ್ ವಿತ್ ಡಾಕ್ಯುಮೆಂಟ್ಸ್ ಇಲ್ಲಿ ತಂದಿದ್ದೀನಿ. ನನ್ನ ಹತ್ರನೂ ಇದೆ, ನನ್ನ ಫೈಲಲ್ಲಿದೆ. ಅದು ಕೂಡ ತಮಗೆ ಕಂಪ್ಲೀಟ್ ಫೈಲೇ ತಂದಿದ್ದೀನಿ ಸರ್. ಅದು ಒಂದು ಇದೆ. ಇದಕ್ಕೆ ಹೇಗೆ ನಾವು ರೆಕ್ಟಿಫೈ ಸರ್? ಈ SIR ಮುಖ್ಯ ಉದ್ದೇಶನೇ ಇದೆ ಸರ್. ಏನಂದರೆ ಡೂಪ್ಲಿಕೇಟು ಇವನ್ನೆಲ್ಲ ರಿಮೂವ್ ಮಾಡೋದು ಸರ್. ಸೊ ಆ ಸಂದರ್ಭದಲ್ಲಿಯೂ ನಾವು ಫಾರ್ಮನ್ನು ವೆರಿಫೈ ಮಾಡ್ತೀವಿ ಸರ್. ಆ್ಯಕ್ಚುಲಿ ನಮ್ಮ BLO ಹೋದಾಗ ಅವರು ಅಲ್ಲಿ ಇರಬೇಕಾಗತ್ತೆ, ಅಥವಾ ಅವ್ರ ಮನೆಯಲ್ಲಿ ಒಬ್ಬರು ಇರಬೇಕಾಗತ್ತೆ. ಅದಾಗ್ಯೂ ನಮ್ಮ BLO ಬೇರೆ ಕಡೆ ಇದ್ದರೆ ಅವರ ಮೊಬೈಲಲ್ಲಿ ERO ಲಾಗಿನಲ್ಲಿ 2 ಕಡೆ ಇದ್ದು ರಿಫ್ಲೆಕ್ಟ್ ಆಗುತ್ತೆ. ಸೊ ಅವ್ರು ನೋಟಿಸ್ ಕೊಟ್ಟು ಅದು ಸಂಬಂಧಪಟ್ಟಾಗಿ ನಾವು ಒಂದು ಕಡೆ ಅದನ್ನು ಡೆಲಿಟ್ ಮಾಡುವಂಥದ್ದು ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಡೂಪ್ಲಿಕೇಟ್. ಡೆತ್ ಆಗಿದ್ದಾರೆ, ಅವ್ರ ಫಾರ್ಮ್ ವಾಪಸ್ ಬರೋದಿಲ್ಲ, ಅವ್ರು 100% ಡಿಲೀಟ್ ಆಗ್ತದೆ ಸರ್. ಸೇಮ್ ವೇ SSR was taking place every year. Last year also this has taken place in October. So same thing again. Such photocopies after the SSR ಆದಮೇಲೆ BLOs ಆಫೀಸರ್ಸ್ ಹೋಗಿ ಪರಿಶೀಲನೆ ಮಾಡಿದ್ಮೇಲೆ ಮತ್ತೆ ಒಂದು ಮತಪಟ್ಟಿಯಲ್ಲಿ ಬಂದಿದ್ದಾರೆ ಸರ್. ಯಾಕೆ ಸರ್? ಸರ್ ಇದು ಈಗ ಮತ್ತೆ ನಾವು ಡ್ರಾಫ್ಟ್ ಮೇಲೆ ಆದಮೇಲೆ ಮತ್ತೆ 1 ಮಂತ್ ಅಬ್ಜೆಕ್ಷನ್ ಪೀರಿಯಡ್ ಕೊಟ್ಟಿದ್ದೀವಿ. ಹೌದು ಸರ್. ಸ್ಪೆಷಲ್ ಸಮ್ಮರಿ ರಿವಿಷನ್ ಏನು ಮಾಡ್ತೀವಿ ಸರ್? ಓನ್ಲಿ ನಾವು ಎಡಿಷನ್ಸ್ಗೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ. ಎಲೆಕ್ಷನ್ ಇಯರಲ್ಲಿ ಮಾತ್ರ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟು ಅದ್ರ ಪ್ರಕಾರ ಡಿವಿಷನ್ಸ್ ಅನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಈಗ ಏನಂದರೆ ಇಂಟೆನ್ಸಿವ್ ಆಗಿ ಮಾಡ್ತಾ ಇದ್ದೀವಿ ನಾವು. ಪ್ರತಿಯೊಂದು ಈಚ್ ಇಂಡಿವಿಜುವಲ್ ಚೆಕ್ ಮಾಡೇ ಮಾಡ್ತೀವಿ. ಸೊ ಅಂಥದ್ರಲ್ಲಿ 1 ಮಂತ್ ಟೈಮ್ ಕೊಟ್ಟಿದ್ದೀವಿ ಸರ್. ಅದರಲ್ಲಿ ನಿಮ್ಮ BLA ಇರ್ತಾರೆ, ನಮ್ಮ BLOs ಇರ್ತಾರೆ. ಆ ರೀತಿ ಏನಾದರೂ ಇದ್ದರೆ ಅವ್ರ ಗಮನಕ್ಕೆ ಅಲ್ಲಿ ಅವ್ರಿಗೆ ಡಾಕ್ಯುಮೆಂಟ್ ಇದು ಮಾಡಿದರೆ ನಾವು ಅಬ್ಜೆಕ್ಷನನ್ನು ಇದು ಮಾಡ್ತೀವಿ. ಮತ್ತು ಪ್ರತಿಯೊಂದು ಹಿಯರಿಂಗ್ ಮಾಡ್ತೀವಿ ಸರ್. ಹಿಯರಿಂಗ್ ಮಾಡಿ ಅವ್ರು ನೋಟಿಸ್ ಕೊಟ್ಟು ಅವರು ಅಲ್ಲಿ ಉಳಿಸ್ಕೊಳ್ಳೋರಿದ್ರೆ ಅಲ್ಲಿ ಉಳಿಸ್ಕೊಳ್ಬೋದು, ಇಲ್ಲಿ ಉಳಿಸ್ಕೊಳ್ಳೋದ್ರೆ ಇಲ್ಲಿ ಉಳಿಸ್ಕೊಳ್ಳೋದು. ಅವ್ರು ಆಪ್ಷನ್ ಕೊಡಬೇಕಾಗುತ್ತೆ. ಈಗ ನಾವು ಅವ್ರು ಕೇಳಿ ಡಿಲೀಟ್ ಮಾಡಬೇಕಾಗುತ್ತೆ. ಅವಾಗ ನಾವು ನೋಟಿಸ್ ಕೊಟ್ಟು ಅವರು ಎಲ್ಲಿ ಅವ್ರು ಉಳಿಸ್ಕೊಳ್ತಾರೆ, ಎಲ್ಲಿ ಡಿಲಿಷನ್ ಮಾಡೋದಂತ ಅವ್ರು ಆಪ್ಷನ್ ಕೊಟ್ಟ ಮೇಲೆ ಎಲ್ಲಿ ಅವ್ರು ಉಳಿಸ್ಕೊಳ್ಳೋಕೆ ಇಚ್ಛೆ ಪಡ್ತಾರೆ ಅಲ್ಲಿ ಇರ್ತೀವಿ, ಎಲ್ಲಿ ಅವರು ಇಚ್ಛೆ ಇಲ್ಲ ಅಲ್ಲಿ ಡಿಲೀಟ್. ಈಗ ಸುಮಾರು ಜನತೆಯಾಗಿ ಮನೆಗೆ ಬಂದಿರ್ತಾರೆ. ಶಿ ಬಿ ಡಾಟರ್ ಇಲ್ಲ, ಬಿಕಾಸ್ ಶಿ ಡಸಂಟ್ ಹ್ಯಾವ್ ದ ಬ್ಯಾಕ್ಗ್ರೌಂಡ್ ಆಫ್ 2002.
2002 ಅವರು ತಂದೆ ತಾಯಿದು ಮತಪಟ್ಟಿಯಲ್ಲಿ ಹೆಸರೇ ಇಲ್ಲ. ಶಿ ಮೈಟ್ ಬಿ ಇಲ್ಲಿಗಲ್ ಇಮಿಗ್ರೆಂಟ್ ಟು ದಿಸ್ ನೇಷನ್ ಇಟ್ ಸೆಲ್ಫ್ ಆರ್ ಶಿ ಡಸಂಟ್ ಹ್ಯಾವ್ ದ ಡೇಟಾ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್, ಇಲ್ಲಿರ್ತಕ್ಕಂಥ ವೋಟರ್ ನನ್ನ ಮಗಳಿದ್ದಾರೆ ಇವರು ಅಂತ ಎಂಟ್ರಿ ಮಾಡಿ ಅಂತ ನಮ್ಮ ಬಿ ಎಲ್ ಎಗಳು ಹೇಳ್ತಾ ಇದ್ದಾರೆ. ಅದು ಸುಮಾರು ಬಿ ಎಲ್ ಎಗಳಿಗೂ ಗೊತ್ತಿದೆ. ಐ ಥಿಂಕ್ ಅವೇರ್ ಆಫ್ ದಟ್. ಸುಮಾರು ಯಾರ್ಯಾರು ಗೊತ್ತಿದೆ ಅದು ತಾವುದನ್ನು ಎತ್ತಿ ಹೇಳ್ಬೋದು, ಇವರೇ ನನ್ನ ಮಗಳಂತ. ನಿಮಗೂ ಪಾಪ ಇಲ್ಲೇ ನಿಮ್ಮ ಮಗಳಿಗೆ ದಾಖಲೆ ಬೇಕಂತ ನೀವು ಕೇಳಿದಿರಿ. ಈ ಈ ಈ ವಿಷಯ ನಮಗೂ ಗಮನಕ್ಕೆ ಬಂದರೆ ಹೌ ಡು ಬಿ ರೆಕ್ಟಿಫೈ ದಿಸ್ ಸರ್? ಸರ್ ಏನಂದ್ರೆ ಸಿಸ್ಟಮ್ ಅಲ್ಲಿ ಕೆಲವೊಂದಷ್ಟು ಅನಾಮಲಿ ಐಡೆಂಟಿಫೈ ಮಾಡಿದೆ. ಸೊ ಇಂಥ ಸರ್ ಆ್ಯಕ್ಚುಲಿ ಏನಿದೆ ಅಂದರೆ ಮದುವೆ ಆಗಿ ಬಂದವರು ಅವರ ಮೂಲ ಅವ್ರ ತಂದೆ ಅಲ್ಲಿ ಪಾರ್ಟ್ ಇದೆಯಲ್ಲ ಅಲ್ಲಿ ಮೂಲ ಅಲ್ಲಿದ್ದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಮತ್ತು ಅವ್ರ ತಂದೆ ಮತ್ತು ತಾಯಿದು ಅಲ್ಲಿದು ಪಾರ್ಟ್ ಸೀರಿಯಲ್ ನಂಬರ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಅದು ಏನು ತೊಂದರೆ ಆಗುತ್ತೆ. ಇನ್ ಕೇಸ್ ಅವರು ಇಲ್ಲಿದ್ದು ಕೊಟ್ಟಿದ್ರೆ ಅದು ಅನಾಮಲಿ ಅಂತ ಹೇಳುತ್ತೆ. ಅದಕ್ಕೆ ನಾವು ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟಾಗ ಸಂದರ್ಭದಲ್ಲಿ ಅವರು ಏನು ಡಾಕ್ಯುಮೆಂಟ್ಸ್ ಇದೆ ಅಂತ 17/1987 ಮುಂಚೆ ಇದ್ದರೆ ಒಂದು ಡಾಕ್ಯುಮೆಂಟು, 17/1987 2/12/2004 ಇದ್ದರೆ ಅವ್ರದ್ದು ತಂದೆ ಅಥವಾ ತಾಯಿದು. ಆಮೇಲೆ 2/12/2004 ನಂತರ ಇದ್ದರೆ ತಂದೆ ತಾಯಿ ಮತ್ತು ತಮ್ಮ 3 ಡಾಕ್ಯುಮೆಂಟ್ ಕೊಡಬೇಕು. ಬಟ್ ಅವ್ರು ನನ್ನ ಮಗಳೇ ಅಂತ ಹೇಳ್ತಾರೆ. ಇಲ್ಲ ಸರ್, ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಕೊಟ್ಟರೆ ಸರ್ ಪ್ರೂವ್ ಆಗುತ್ತೆ. ಇನ್ನೊಂದು ಫಸ್ಟ್ ಪ್ರಿಫರೆನ್ಸ್ ಹ್ಯಾಸ್ ಟು ಬಿ ಗಿವನ್ ಟು ದ ಗವರ್ಮೆಂಟ್ ಟೀಚರ್ಸ್ ಅನ್ಸುತ್ತೆ. ಬಟ್ ನಮ್ಮ ಮತಕ್ಷೇತ್ರ ನಂಬರ್ 50 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪೀಪಲ್ ಹೂ ಆರ್ ನಾಟ್ ವೆಲ್ ಟ್ರೈನ್ಡ್, ಲೈಕ್ ಫಾರ್ ಎಕ್ಸಾಂಪಲ್ ಹೂ ಆರ್ ಅಂಗನವಾಡಿ ಟೀಚರ್ಸ್, ಅವ್ರಿಗೂ ಕೂಡ ಸುಮಾರು 45 ಜನಕ್ಕೆ ತಗೊಂಡಿದ್ದೀವಿ. ಐ ಥಿಂಕ್ ವಿ ಆರ್ ಮಿಸ್ಸಿಂಗ್ ಸಮ್ವೇರ್ ಅನ್ಸುತ್ತೆ ಸರ್. ಈಗ ವಿ ಆರ್ ಮಿಸ್ಸಿಂಗ್ ದ ಗ್ಯಾಪ್ ಇದೆ ಅನ್ಸುತ್ತೆ. ಆಸ್ ಆನ್ 16th ಫ್ರೀಸ್ ಆಗಿದೆ. ಟ್ರೈನ್ ಮಾಡಿಸಿ ಸಪೋರ್ಟ್ ಕೊಟ್ಟು ನಾವು ಇದು ಮಾಡ್ತೀವಿ. ಯಾಕಂದರೆ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಸರ್. ನಾವು ಟೇಕ್ ನನ್ನ ಕಡೆ ಆಗಿದೆ. ಆಫ್ಟರ್ ಮ್ಯಾಪಿಂಗ್ ಆದಮೇಲೆ ನಾವು ತಂದಿದ್ದೀವಿ ಸರ್. ಆಲ್ಮೋಸ್ಟ್ ಅರೌಂಡ್ 20,000 ಹುಡುಕಿದ್ದೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಬಿ ಎಲ್ ಎಲ್ಲ ಪಾರ್ಟಿ ಕಾರ್ಯಕರ್ತರೆಲ್ಲ ಹುಡುಕಿ ತಂದಿದ್ದಾರೆ. ಡಾಕ್ಯುಮೆಂಟ್ಸ್ ನಿಮ್ಮ ಗಮನಕ್ಕೂ ತರ್ತೀನಿ. ಐ ಆಮ್ ಗೋಯಿಂಗ್ ಟು ಗಿವ್ ಟು ದ ತಮ್ಮ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳು. ನಮ್ದು ಏನಂದ್ರೆ ಈಗ ಡೇಟ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡ್ ಅಲ್ಲಿ ಅಲ್ಲೇ ಕೊಟ್ಬಿಟ್ರೆ ಬಿ ಎಲ್ ಅಂತಲೇ ಇದಾಗುತ್ತೆ. ಯಾಕಂದ್ರೆ ಈಗ ಮತ್ತೆ ನಮಗೆ 1 ಮಂತ್ ನಾವು ಏನು ಮಾಡ್ಲಿಕ್ಕೆ ರೋಲ್ ಫ್ರೀಸ್ ಇದೆ. ನಂದೇ ರಿಕ್ವೆಸ್ಟ್ ಇತ್ತು ಸರ್, ಹಾಳಾದ್ಮೇಲೆ ಸರಿ ಮಾಡೋ ಬದಲು, ರೋಗ ಬಂದ ಮೇಲೆ ನಾವು ಅವ್ರಿಗೆ ಮದ್ದು ಕೊಡೋ ಬದಲು ರೋಗನೇ ಬಂದಂಗೆ ನೋಡ್ಕೊಳ್ಳೋಣ ಅಂತ ನನ್ನೊಂದು ಪ್ರಯತ್ನ ಸರ್. ರೋಗ ಬಂದಮೇಲೆ ಐದು ಮದ್ದು ಕೊಡೋಣ ಅಂತಂದ್ರೆ ಬೇಡ ಸರ್. ಫಸ್ಟ್ ಹೋಗಿ ಒಂದೊಂದು ಸಬ್ಮಿಷನ್ ಮಾಡ್ತೀವಿ. ತಾವು ಅವ್ರನ್ನೆಲ್ಲರೂ ಗಮನಕ್ಕೆ ತಂದರೆ ಹೌದು. ಯಾಕಂದ್ರೆ ನೀವೇ ಹೇಳಿದ್ರಿ ಸೆಕ್ಷನ್ 31 ಅಲ್ಲಿ 1 year ಪನಿಷ್ಮೆಂಟ್ ಇದೆ, ಜೈಲ್ ಆಗ್ತದಂತ. ಯಾರು ಜೈಲು ಹೋಗಿ ಇಷ್ಟ ಬೀಳಲ್ಲ, ಯಾರು ತಪ್ಪು ಮಾಹಿತಿ ಕೊಡಕ್ಕೆ ಬರಲ್ಲ. ಅವರು ಸೇಫ್ ಇರ್ತಾರೆ, ಪ್ರೊಟೆಕ್ಟೆಡ್ ಇರ್ತಾರೆ, ಅವರು ಕೆಲಸ ಸರಿಯಾಗಿ ನಿಭಾಯಿಸ್ತಾರೆ, ಇವರು ಸರಿಯಾಗಿ ನಿಭಾಯಿಸ್ತಾರೆ ಅಂತ ನನ್ನ ಕಡೆ ವಿನಂತಿ. 4 ಬೂತ್ಗಳಿದ್ದು ಅಂದ್ರೆ ಅವ್ರು ಎಪಿಕ್ ನಂಬರ್ ಚೇಂಜ್ ಆಗಿರ್ತದೆ. ಎಪಿಕ್ ನಂಬರ್ ಚೇಂಜ್ ಇತ್ತು ಅಂದ್ರೆ ಎನ್ಎಂಎಸ್ಎಫ್ ಫಾರ್ಮ್ 2 ಕೊಟ್ಟರೆ ಅವಾಗ ಏನು ಮಾಡ್ಬೋದು ತಾವು. ಯಾಕಂದ್ರೆ ಆ ರೀತಿ ಇದೆ. ಈಗ ದಕ್ಷಿಣದಲ್ಲಿ ಈಗಾಗಲೇ ನಾವು ಕೆಲಸ ಮಾಡಿದಲ್ಲಿ ಒಂದು ಮತದಾರ 17 ಬೂತ್ಗಳಿದ್ದಾನೆ. ಅವನು 4 ಎಪಿಕ್ ನಂಬರ್ ಬೇರೆ ಬೇರೆ ಇದೆ. ಅದಕ್ಕೆ ಯಾರು ಹೊಣೆಗಾರಬೇಕು? ಒಂದು. ಎರಡನೇದು 2023 ಚುನಾವಣೆಯಲ್ಲಿ ಯಾವಾಗ ಅಭ್ಯರ್ಥಿ ನಾಮಿನೇಷನ್ ಮಾಡೋ ಸಮಯದಲ್ಲಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ಸಂಖ್ಯೆ 1,98,000. ಅದೇ ವೋಟಿಂಗ್ ದಿನ ಹಿಂದಿನ ದಿವಸ ಏನು ಬರ್ತದಂದ್ರೆ 2,03,000 ವೋಟಿಂಗ್ ಆಗ್ತದೆ. ನೀವೇನು ಮಾಡಿರ್ತೀರಿ ಅಂದ್ರೆ ಅಡಿಷನ್ ಸೀಟ್, ಸಂಕ್ಷಿಪ್ತ ಮತದಾರರ ಪಟ್ಟಿ ಅಡಿಷನ್ ಸೀಟ್ ಹಾಕ್ತಾರೆ. ಅಲ್ಲಿ ಹೌಸ್ ನಂಬರ್ 00, ಅದಕ್ಕೆ ಯಾರು ಹೊಣೆಗಾರ? ಈ ಅಡಿಷನ್ ಈ ಕೊಟ್ಟ ಮತದಾರರ ಪಟ್ಟಿಯಲ್ಲಿ ಕೂಡ ಕೆಲವು ಮನೆಗಳ ಸಂಖ್ಯೆ 00 ಸಂಖ್ಯೆ ಇದೆ. ಅದು ಯಾವ ರೀತಿ ತಾವು ರೆಕ್ಟಿಫೈ ಮಾಡ್ತೀರಾ, ಕ್ಲಿಯರ್ ಮಾಡ್ತೀರಾ? ಸರ್, ಈಗ ಕಡ್ಡಾಯವಾಗಿ ಅವ್ರ ಮನೆ ಸಂಖ್ಯೆ ತಗೊಳ್ಳಿಕ್ಕೆ ಹೇಳಿದ್ದಾರೆ. ಸೊ ಆ ಮನೆ ಸಂಖ್ಯೆ ತಗೊಂಡು ನಾವು ಅದನ್ನ ಈ ಸಾರಿ ಕರೆಕ್ಟಾಗಿ ರೆಕ್ಟಿಫೈ ಆಗುತ್ತೆ. ಏನು ಸ್ಪೆಷಲ್ ಇಂಟೆನ್ಸಿವ್ ಅನ್ನೋದೇ ಅದಕ್ಕೋಸ್ಕರ ಮನೆ ಸಂಖ್ಯೆ ತಗೊಂಡು ನಾನು ಹೇಳಿದ್ರೆ 2025ರಲ್ಲಿ ಅವ್ರ ಮನೆಗಳ ಸಂಖ್ಯೆ 00 ನಂಬರ್ ಇದೆ. ಒಂದು ಈಗ ಹಿಂದಿಂದು ಈ ಹಂತದಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ಬರಲ್ಲ ಸರ್. ಈಗ ಸ್ಪೆಷಲ್ ಇಂಟೆನ್ಸಿವ್ ಅಂದ್ರೆ ಇದನ್ನ ನಾವು ಕಡ್ಡಾಯ ಅವ್ರ ಮನೆ ನಂಬರ್ ತಗೊಳ್ತೀವಿ, ಮನೆ ನಂಬರ್ ವೈಸೇ ಅವ್ರಿಗೆ ಮ್ಯಾಪಿಂಗ್ ಮಾಡಿ. ಮತ್ತೇನು ಸರ್ ಎಪಿಕ್ ನಂಬರ್ 2 ಇತ್ತು, ನಂಬರ್ 2 ಕೊಟ್ಟ ಅವೆಲ್ಲ ಡಿಲೀಟ್ ಆಗ್ತಾವೆ ಸರ್. ಏನು ಎಲ್ಲ ಡಬಲ್ ಇದೆಯಲ್ಲ ಇವೆಲ್ಲ ಡಿಲೀಟ್ ಆಗ್ತವೆ ಸರ್. ನಾನು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಬೂತಲ್ಲಿ ನಾನು ಬೂತ್ ನಂಬರ್ 113 ಪೀರಪ್ಪ ತಂದೆ ವಿಷಯಕ್ಕೆ 5 ಜನ ಇದ್ದಾರೆ. 5 ಜನ ಹೌಸ್ ನಂಬರ್ ಬೇರೆ ಬೇರೆ. ಈಗ ನಿಮ್ದು ಮ್ಯಾಪಿಂಗ್ ಅಲ್ಲಿ ಇಬ್ಬರು ಅದನ್ನ ಡಬಲ್ ಅಂತ ಬರ್ತಾರೆ ನಿಮ್ಮ ಬೀರೋಗಳು. ಆದ್ರೆ ಅಂತ ಸಮಯದಲ್ಲಿ ನೀವು ಹೌಸ್ ನಂಬರ್ ಕನ್ಸಿಡರ್ ಮಾಡ್ತಾರಾ ಅಥವಾ ಎಪಿಕ್ ನಂಬರ್ ಕನ್ಸಿಡರ್ ಮಾಡ್ತಾ ಅದು ಕ್ಲಿಯರ್ ಆಗುತ್ತೆ. ಈಗ ಸರಿ ಎಲ್ಲ ಇದೆಯಲ್ಲ, ಎಲ್ಲರಿಗೂ ಹೊಸದಾಗೇನೆ ಇದು ಮಾಡ್ತೀವಿ. ಹೌಸ್ ನಂಬರ್ ಕಂಪಲ್ಸರಿ ಎಂಟ್ರಿ ಮಾಡ್ತೀವಿ. ಓಕೆ ಸರ್.
ಎಕ್ಸಾಂಪಲ್ ಕೊಡಿ. ಹೋದ್ರೆ ಬರ್ತೀರಿ ಇಲ್ಲಿ I wanted to send one junior to monitor this personally because more than 90,000 personally I'm going to get it. ವೈಡ್ ಆಗ್ರಿ ಸರ್ ಸ್ವಲ್ಪ. ಓ ಸರ್ ವೈಡ್ ಆಗ್ರಿ. ಬನ್ನಿ ಮಾತಾಡಿ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅವರು, ERO ಅವರು, DO ಅವರು ಎಲ್ಲರೂ ಕಲ್ತ್ಬಿಟ್ಟು ಭಾಳ ಒಳ್ಳೆ ರೀತಿಯಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ತಗೊಂಡಿದ್ದಾರೆ. DLAಗಳು ಮತ್ತು BLOಗಳ ಜೊತೆಗೆ ಯಾರು ತಪ್ಪು ಮಾಡಿದ್ರೆ ಸೆಕ್ಷನ್ 31 ಅಪ್ಲೈ ಆಗ್ತದೆ. ಡಬಲ್ ಎಂಟ್ರಿ ಯಾರ್ದಾರು ಇದ್ರೆ 1 ವರ್ಷ ಜೈಲು ಶಿಕ್ಷೆ ಆಗ್ತದೆ. ಡೆಕ್ಲರೇಷನ್ ಫಾರ್ಮ್ ಅನ್ನೋದು ಕೊಡಬೇಕು. ಹಂಗೆ ರಾಂಗ್ ಎಂಟ್ರಿ ಇದ್ದರೆ 1 ವರ್ಷ ಜೈಲಿದೆ ಅಂತ ಹೇಳಿದ್ದಾರೆ. ಅಲ್ಲಿ ನಾವು ಹೇಳಿದ್ದೀವಿ, ಈಗ ಜೈರಾಬಾದಲ್ಲಿದ್ದಾರೆ, ಹೈದರಾಬಾದಲ್ಲಿದ್ದಾರೆ, ಅಲ್ಲಿ ಮನೆ ಬೇರೆ ಇದೆ, ಇಲ್ಲಿ ಮನೆ ಬೇರೆ ಇದೆ, ಫೋಟೋ ಮ್ಯಾಚ್ ಆಗಲ್ಲ, ಅವ್ರಿಗೆ ಹೆಂಗೆ ಹಿಡಿತೀರಿ ಅಂದರೆ ನಾವು ಎಲ್ಲರಿಗೂ ಹಿಡಿತೀವಿ. ಈ ಸರ್ತಿ ಆ ಥರ ಟೆಕ್ನಾಲಜಿ ತೊಗೊಂಬಂದಿದ್ದೀವಿ, ಫಿಲ್ಟರ್ ಮಾಡ್ತೀವಿ, ನಿಮ್ಮ ಅಬ್ಜೆಕ್ಷನ್ ಮಾಡೋ ಸಮಯದಲ್ಲಿ ಕೊಡ್ತೀವಿ, ಆ ಟೈಮಲ್ಲಿ ಇದು ಅಂತ ಹೇಳಿದ್ರೆ. ಬಟ್ ಭಾಳ ಒಳ್ಳೆ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ನಾವು ಕುಂತ್ಕೊಂಡು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ವಾಟ್ ಈಸ್ SIR ಅಂತ ಹೇಳಿದ್ರು. ನಾವು ಕೂಡ ಮೊನ್ನೆ ನಮ್ಮ ಪಾರ್ಟಿ ಕಡೆಯಿಂದ, ಜನತಾದಳ ಕಡೆಯಿಂದ ನಾವು ಕೂಡ ಭಾಳ ಒಳ್ಳೆ ರೀತಿ ತಾವೆಲ್ಲ ಮಾಧ್ಯಮದವ್ರು ಬಂದಿದ್ದರೆ ಒಳ್ಳೆ ರೀತಿಯಲ್ಲಿ ನಾವು ಕೂಡ ನಮ್ಮದಷ್ಟು BLAಗಳ ಜೊತೆಗೆ ಸಭೆಯನ್ನು ಮಾಡಿ ಇದ್ರ ಬಗ್ಗೆ ನಮ್ಮ ಪಕ್ಷದ ಕಡೆಯಿಂದನೂ ನಾವು ಅದು ಮಾಡಿದ್ದೀವಿ. ಮತ್ತು ಒನ್ಸ್ ಮೋರ್ ಈ ಗೌರ್ಮೆಂಟ್ ಕಡೆಯಿಂದ ಇತ್ತು. ಸೊ ನಾವು ಮತ್ತು BLAಗಳು BLOಗಳು ಒಂದಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿದ್ದೀವಿ ಅಂತಂದರೆ ಫಸ್ಟ್ ಪ್ರಿಫರೆನ್ಸು ಟೀಚರ್ಸ್ಗೆ ಹಾಕಬೇಕಾಗಿತ್ತು. ಕೆಲವ್ರಿಗೆ ಏನು ಮಾಡಿದ್ದಾರೆ, ಅಂಗನವಾಡಿಗೆ ಹಾಕಿದ್ದಾರೆ. ಅಂಗನವಾಡಿ ಅವ್ರಿಗೆ ಓದೋಕ್ಕೆ ಬರೋಕ್ಕೆ ಅಷ್ಟು ಕಷ್ಟ ಆಗುತ್ತೆ, ಫಾರ್ಮ್ ಫಿಲ್ ಮಾಡೋಕ್ಕೆ, ಅಪ್ಲಿಕೇಶನ್ ಮಾಡೋಕ್ಕೆ, ಟೆಕ್ನಾಲಜಿನ ಯೂಸ್ ಮಾಡೋಕ್ಕೆ. ಸೊ ಅದಕ್ಕೆ ಅಂಗನವಾಡಿ ಬದಲು ಟೀಚರ್ಸ್ಗೆ ಹಾಕಿ ಅಂತ ಒಂದು ಮನವಿ ಮಾಡಿದ್ವಿ. ಜೈರಾಬಾದಲ್ಲಿರ್ತಕ್ಕಂಥ ವೋಟ್ರು, ಹೈದರಾಬಾದಲ್ಲಿರ್ತಕ್ಕಂಥ ವೋಟ್ರು ಬರೀ ಎಲೆಕ್ಷನ್ ಡೇ ಮಾತ್ರ ಇಲ್ಲಿ ಬರ್ತಾರೆ, ವೋಟ್ ಹಾಕ್ತಾರೆ, ಹೋಗ್ತಾರೆ. ಅಂಥವ್ರ ಮನೆ ಕೂಡ ಇಲ್ಲ, ಅಂಥದ್ದು ಏನು ಮಾಡ್ತಾಯಿದ್ರು ಅಂತ ಅದಕ್ಕೊಂದು ಪ್ರಶ್ನೆ ಕೇಳಿದ್ವಿ. 3ನೇ ಪ್ರಶ್ನೆ ಏನು ಹೇಳಿದ್ದೀವಿ, ಕೆಲವರು ex-MLAಸು, ಅವ್ರ ಮಿಸ್ಸಸ್ಸು ಎಲ್ಲರೂ ಇದ್ದಾರೆ, ಅವ್ರದ್ದು ಕೂಡ ಇನ್ನೂ ವೋಟರ್ ಲಿಸ್ಟಲ್ಲಿದೆ, ಡೆತ್ ಇದ್ದಾವೆ. ಅಂಥವು 3-4 ಸಾವಿರ ಇದೆ, ನಾನೇ ಕೊಡ್ತೀನಿ ತೊಗೊಳ್ಳಿ ಅಂತ ಕೊಟ್ಟಿದ್ದೀನಿ. ಅಂತ ಒಂದು 20,000 ಹುಡುಕಿ ನಾನೇ ಈಗ ತೋರಿಸಿದ್ದೀನಿ, ನಿಮ್ಮ ಮುಂದೆ ಕೊಟ್ಟಿದ್ದೀನಲ್ಲ, ನೋಡೋದನ್ನಿಸುತ್ತೆ ತಾವು. ಈಗ ಅವ್ರು ಮಾಡ್ತೀನಿ, ಮಾಡಿದ್ಮೇಲೆ ನಮ್ಮ ಹತ್ರ ಫಿಲ್ಟರ್ ಆಗಿಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ. ನಾನು ಅದು ಕೂಡ ತೋರಿಸ್ತೀನಿ. ಈಗಾಗಲೇ ನಾನೊಂದು 20,000 ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಆಗಲೇ. ಒಂದೇ ಹೆಸರಲ್ಲಿ 4 ಓಟು 5 ಓಟು ಹೆಂಗೆ ಬರ್ತದೆ? ಆಮೇಲೆ AC ಅಂದರೆ ವಿತಿನ್ ದಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಈ ಪಾರ್ಟಲ್ಲಿ ಒಂದು ಹೆಸರಿದೆ, ಈ ಪಾರ್ಟಲ್ಲಿ ಒಂದು ಹೆಸರಿದೆ. ಇದ್ರಲ್ಲಿ ಕೋಟ್ ಹಾಕೊಂಡು ಫೋಟೋ ಇದೆ, ಅದ್ರಲ್ಲಿ ಕೋಟ್ ಹಾಕೊಂತಿರೋ ಫೋಟೋ ಇದೆ. ತಂದೆ ಹೆಸರು ಸೇಮ್ ಇದೆ, ಇವ್ರ ಹೆಸರು ಸೇಮ್ ಇದೆ, ಪಿಕ್ಚರು ಸೇಮ್ ಇದೆ, ಫೇಸ್ ಸೇಮ್ ಇದೆ. ಆದರೆ ಸ್ವಲ್ಪ ಒಂದು 2 ತಿಂಗಳು ಹಳೆ ಫೋಟೋ ಅದರಲ್ಲಿದೆ, 4 ತಿಂಗಳು ಹೊಸ ಫೋಟೋ ಇದರಲ್ಲಿ. ಅಂಥವ್ರಿಗೆಲ್ಲ ಹಿಡಿಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ. ಪ್ಲಸ್ ತಾವು ಏನು ಮಾಡಿದ್ದಾರೆ, ನಮ್ಮ ಪಕ್ಷದ ಏನು ಬೂತ್ ಮಟ್ಟದ ಕಾರ್ಯಕರ್ತರು ಇರ್ತಾರೆ, ನನ್ನ ಬೀದರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅವರು ಹುಡುಕಿ ಅವರೇ ಕೊಟ್ಟಿದ್ದಾರೆ. ಪಾಪ ಕಾರ್ಯಕರ್ತರೇ ಹುಡುಕಿ ಇದು ಡಬಲ್ ಇದ್ದಾರೆ, ಇವ್ರು 3 ಇದ್ದಾರೆ, ಇವ್ರು ಡೆತ್ ಆಗಿದ್ದಾರೆ, ಇವ್ರು ಇಲ್ಲ ಅನ್ನೋ ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಅದು ಕೂಡ ಮನವಿ ಮಾಡಿದ್ದೀವಿ. ಅದು ಕೂಡ ಎಂಟ್ರಿ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ, ಇಲ್ಲ ಈ ಥರ ರಾಂಗ್ ಎಂಟ್ರಿ ಮಾಡಿ ಡೆಕ್ಲರೇಷನ್ ಫಾರ್ಮ್ ಕೊಟ್ಟರೆ ಸೆಕ್ಷನ್ 31 ಅನ್ನೋದು ಅಪ್ಲೈ ಮಾಡಿ 1 ವರ್ಷ ಅವ್ರಿಗೆ ಜೈಲು ಶಿಕ್ಷೆ ಆಗ್ತದೆ, ಸಂಬಂಧಪಟ್ಟ ಅಧಿಕಾರಿಗೂ ನೌಕರಿ ಹೋಗ್ತದೆ. ಧನ್ಯವಾದ.